ವೀಕ್ಷಕರೇ, ಸಿಂಹ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಯಾವ ಪ್ರಯೋಜನಗಳಿದೆ, ಯಾವ ಸವಾಲುಗಳಿದೆ, ಯಾವ ಸವಾಲುಗಳನ್ನು ಎಷ್ಟು ಜಾಗರೂಕರಾಗಿ ಅದನ್ನು ನಿಭಾಯಿಸಬೇಕು ಅನ್ನುವಂಥ ವಿಸ್ತೃತವಾಗಿರತಕ್ಕಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಸುಲಭವಾದ ಅದ್ಭುತವಾದ ಪರಿಹಾರಗಳು ನಾವೊಂದಿಷ್ಟು ಸರಳವಾಗಿ ತಿಳಿಸಿಕೊಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಅಂದರೆ ತುಂಬ ಉಪಯೋಗ ಆಗುತ್ತೆ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ವೀಕ್ಷಕರೇ, ಸಿಂಹರಾಶಿಯವರ ಜನ್ಮ ನಕ್ಷತ್ರಗಳು ಮಖ ನಕ್ಷತ್ರದ 4 ಚರಣಗಳು, ಹುಬ್ಬ ನಕ್ಷತ್ರದ 4 ಚರಣಗಳು, ಉತ್ತರ ನಕ್ಷತ್ರದ ಮೊದಲನೇ ಚರಣ ಸೇರಿರತಕ್ಕಂತಹ ಸಿಂಹರಾಶಿಯವರಂದ ತಕ್ಷಣ ಮಹತ್ವಾಕಾಂಕ್ಷಿಗಳು, ಅತಿ ಭೋಗಿಗಳು ಅಂತ ಹೇಳ್ಬೋದು. ಏನೇ ಒಂದು ಆಸೆ ಪಟ್ಟರು ಅಂತಂದರೆ ಅದು ದೊಡ್ಡದಾಗಿನೇ ಇರುತ್ತೆ, ಮಹತ್ವಾಕಾಂಕ್ಷೆ ಇರುತ್ತೆ. ಸದಾ ಒಂದು ದೃಢವಾಗಿರ್ತಕ್ಕಂತಹ ಯೋಜನೆಯನ್ನು ರೂಪಿಸಬಲ್ಲರಾಗಿರ್ತಕ್ಕಂಥವ್ರು. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಜನಪ್ರಿಯವಾಗಿರ್ತಕ್ಕಂತಹ ಕೆಲಸಗಳನ್ನು ಸದಾ ಮಾಡ್ತಾನೆ ಇರತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಯಾವುದೇ ಕೆಲಸದಲ್ಲಿದ್ದರೂ ಕೂಡ ಅದನ್ನು ಸುಲಭವಾಗಿ ಮಾಡಿ ಮುಗಿಸುವಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಸಿಂಹರಾಶಿಯವರು ಹಠವಾದಿಗಳು, ಕೋಪಿಷ್ಠರು ಅಂತಲೂ ಹೇಳ್ಬೋದು. ಇಂತಹ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ ನಿಮ್ಮಲ್ಲಿ. ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಏಪ್ರಿಲ್ ತಿಂಗಳಲ್ಲಿ ನೋಡಿ, ಕೆಲವೊಂದು ಸವಾಲುಗಳು, ಸಮಸ್ಯೆಗಳು ಅಥವಾ ಕೆಲವೊಂದು ಜವಾಬ್ದಾರಿಯುತವಾಗಿರತಕ್ಕಂಥ ಸ್ಥಾನದಲ್ಲಿ ನೀವು ಇರೋದ್ರಿಂದ, ಅತಿ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಗಳು ನಿಮ್ಮ ಮೇಲೆ ಇರೋದ್ರಿಂದ ಅದರ ಒಂದು ಆತಂಕ ಅಥವಾ ಚಿಂತೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮುಖದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಇದನ್ನು, ಹಣಕಾಸಿನ ಸಮಸ್ಯೆಗಳಿದೆ ಹೆಂಗೆ ಮಾಡೋಣ, ಕಾರ್ಯಕ್ರಮಗಳಿದೆ ಯಾವ ರೀತಿ ಮಾಡೋಣ, ಕೆಲವೊಂದು ಜನರನ್ನು ಯಾವ ರೀತಿ ನಿಭಾಯಿಸೋಣ ಅನ್ನುವಂತಹ ಕೆಲವೊಂದು ಆತಂಕ ಅಥವಾ ಯೋಚನೆ ಅಥವಾ ಮುಂದಿನ ಒಂದು ವ್ಯವಸ್ಥಿತವಾಗಿರತಕ್ಕಂತಹ ಪ್ರಯತ್ನಗಳು ನಿಮ್ಮ ಮನಸ್ಸಿನಲ್ಲಿ ಅವಿರತವಾಗಿ ನಡೀತಕ್ಕಂಥ ಸನ್ನಿವೇಶಗಳಿದೆ. ಆದರೆ ಸ್ಥಿರವಾಗಿರತಕ್ಕಂಥ ಮನಸ್ಸಿರಬೇಕು. ಎಂತಹ ಸಮಸ್ಯೆ ಇರಲಿ, ಎಂತಹ ಒತ್ತಡ ಇರಲಿ, ಎಂತಹ ಒಂದು ಸಮಸ್ಯೆಗಳೇ ನಿಮ್ಮ ಮುಂದೆ ಬಂದು ನಿಂತಿರಲಿ, ಅದನ್ನೆಲ್ಲ ಯಾವ ರೀತಿ ನಿಭಾಯಿಸಬೇಕು ಅಂತಂದರೆ ಸಮಾಧಾನ ಮತ್ತು ಶಾಂತಿಯುತವಾಗಿರತಕ್ಕಂಥ ಯೋಜನೆಯನ್ನು ರೂಪಿಸ್ಕೋಬೇಕು. ಜೊತೆಗೆ ಮನಸ್ಸನ್ನು ಗಟ್ಟಿಗೊಳಿಸ್ಕೊಂಡು ಸ್ಥಿರವಾಗಿರಬೇಕು. ಮನಸ್ಸನ್ನು ಚಂಚಲ ಮಾಡಿಕೊಳ್ಳಿಕ್ಕೆ ಬಿಡಬಾರದು, ಮನಸ್ಸಿನ ಬೆನ್ನು ಹತ್ತಬಾರದು. ಏನು ನಿಮ್ಮ ಜವಾಬ್ದಾರಿಗಳಿದೆ, ಏನು ಮಾಡಬೇಕಾಗಿದೆ, ಅವಶ್ಯಕತೆ ಏನಿದೆ, ಆ ಅವಶ್ಯಕತೆ ಇರೋದ್ರ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀವು ಕೊಡೋದ್ರಿಂದ ಮಾತ್ರ ನಿಮಗೆ ಅವಶ್ಯಕತೆ ಇರತಕ್ಕಂಥ ಸಮಸ್ಯೆಗಳು ಸರಿಯಾಗುತ್ತೆ. ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೂ ಕೂಡ ನಿಮಗೆ ತುಂಬ ಈಸಿ ಆಗುತ್ತೆ. ಇದೊಂದು ಬಹಳ ದೊಡ್ಡ ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಸಮಸ್ಯೆ ಏನೇ ಇರಲಿ, ಸವಾಲುಗಳು ಏನೇ ಇರಲಿ, ಪ್ರಯತ್ನ ಅನ್ನುವಂಥದ್ದು ಇರಬೇಕು. ಜೊತೆಗೆ ಸಮಾಧಾನದಿಂದ ಯೋಜನೆಯನ್ನು ರೂಪಿಸ್ಕೊಂಡ್ರೆ ಮಾತ್ರ ಖಂಡಿತವಾಗಿಯೂ ನೀವು ಅಂದುಕೊಂಡಂಥ ರೀತಿಯಲ್ಲಿ ಸಕ್ಸಸ್ಸನ್ನು ಕಾಣೋದಕ್ಕೆ ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಜೊತೆಗೆ ಕೆಲವೊಂದು ಈ ಒತ್ತಡಗಳಿದ್ದಂಥ ಸಂದರ್ಭದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥವ್ರು ಏನು ಮಾಡ್ತಾರೆ, ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಆ ತಪ್ಪು ತೀರ್ಮಾನಗಳು ಕೆಲವೊಂದು ಸಮಸ್ಯೆಗಳಿಗೆ, ಗೊಂದಲಗಳಿಗೆ, ತೊಂದರೆಗಳಿಗೆ ಕಾರಣ ಆಗುವಂಥ ಸನ್ನಿವೇಶಗಳು ಕಂಡುಬರುತ್ತೆ. ಹಾಗಾಗಿ ಅಳಿದು ತೂಗಿ ಯೋಚನೆ ಮಾಡಿ, ಈಗ ನೀವೇನೇ ಎಕ್ಸಾಂಪಲ್ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸವನ್ನು ನುರಿತಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡಿಬಿಟ್ಟು ಅದಕ್ಕೆ ಒಂದು ಕಮಿಟ್ ಆಗುವಂಥದ್ದು ಒಳ್ಳೆಯದು. ಸಡನ್ ಆಗಿ ಹೋಗಿ ನೀವೇ ಅದಕ್ಕೆ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ, ಪ್ರಯೋಗದ ಸಮಯ ಇದಲ್ಲ. ಹಾಗಾಗಿ ಅಳೆದು ತೂಗಿ ಯೋಚನೆ ಮಾಡಿಕೊಂಡು ನಿರ್ಧಾರವನ್ನು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ಶಾಸ್ತ್ರಗಳು, ಧಾರ್ಮಿಕ ಆಸಕ್ತಿಗಳು, ಕೆಲವೊಂದು ದೇವರು, ದಿಂಡ್ರು, ಪೂಜೆ ಪುನಸ್ಕಾರಗಳಂತಹ ಒಂದು ಪ್ರಯತ್ನಗಳು ನಡೀತಾ ಇರ್ತವೆ. ಅಥವಾ ಮನೆಯಲ್ಲಿ ಯಾರೋ ನಿಮ್ಮ ಪತಿಯೋ ಅಥವಾ ಪತ್ನಿಯೋ ಅಥವಾ ನಿಮ್ಮ ಮಕ್ಕಳು ಅಥವಾ ತಾಯಿಯೋ ತಂದೆಯೋ ಮಾಡ್ತಾ ಇರ್ತಾರೆ, ಅದರಲ್ಲಿ ನೀವು ಭಾಗವಹಿಸ್ತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ವೃತ್ತಿ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಲಾಭದಾಯಕವಾದ ಪ್ರಯೋಜನಗಳಿದೆ. ನೀವು ಯಾವ ವೃತ್ತಿಯೇ ಮಾಡ್ತಾ ಇರಿ, ಆ ವೃತ್ತಿಯಲ್ಲಿ ಅದ್ಭುತವಾಗಿರತಕ್ಕಂಥ ಪ್ರಯೋಜನ
ಪ್ರಯೋಜನಗಳು ನಿಮಗಿದೆ. ಆದರೆ ಇಲ್ಲೂ ಕೂಡ ಒಂದು ಎಚ್ಚರಿಕೆ ಏನಿದೆ ಅಂತಂದ್ರೆ, ಸಮಯಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಮಯ ಅನ್ನುವಂಥದ್ದು ಸುಮ್ಮನೆ ಹೋಗ್ತಾ ಇದೆ. ಬೆಳಗ್ಗೆ ಏನೋ ಒಂದು ಯೋಜನೆಯನ್ನ ರೂಪಿಸ್ತಾ ಇರ್ತೀರಿ, ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಆ ಯೋಜನೆ ಆಗಿನೇ ಉಳಿದು ಬಿಟ್ಟಿರ್ತದೆ, ನೆರವೇರಿರಲ್ಲ. ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು. ಸ್ವಲ್ಪ ಮೊಬೈಲಲ್ಲಿ ಸಮಯವನ್ನು ಕಳೆಯುವಂತಹ ಸಾಧ್ಯತೆಗಳು, ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ನಿಮ್ಮ ಬೇರೆ ಬೇರೆ ಜನಗಳ ಜೊತೆಯಲ್ಲಿ ಸಮಯವನ್ನ ಕಳೆಯುವಂತಹ ಸನ್ನಿವೇಶಗಳು ಜಾಸ್ತಿ ಜನರಿಗೆ ಕಂಡು ಬರುತ್ತೆ. ಮೊಬೈಲಲ್ಲೇ ನಿಮ್ಮ ಕೆಲಸ ಇದ್ರೆ ನಂದೇನು ಅಭ್ಯಂತರ ಇಲ್ಲ, ಆದರೆ ನಿಮ್ಮ ವೃತ್ತಿ ಜೀವನದ ಕಡೆಗೆ ಹೆಚ್ಚಿನ ಸಮಯವನ್ನ ಕೊಡಬೇಕಾಗಿದೆ. ವೃತ್ತಿ ಜೀವನದ ಕಡೆ ಹೆಚ್ಚಿನ ಸಮಯವನ್ನ ಕೊಟ್ಟಿದ್ದೇ ಆದ್ರೆ ನೀವು ಅದ್ಭುತಗಳನ್ನ ಸೃಷ್ಟಿ ಮಾಡತಕ್ಕಂತಹ ಅವಕಾಶಗಳು ಮತ್ತು ಕೆಪಾಸಿಟಿ ನಿಮ್ಮಲ್ಲಿ ಇರತಕ್ಕಂಥದ್ದನ್ನ ನೀವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಇದೊಂದು ಕೂಡ ಎಚ್ಚರಿಕೆ ರೂಪದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ. ಇನ್ನು ಉದ್ಯೋಗದ ಬದಲಾವಣೆಯಿಂದ ಜೀವನದಲ್ಲಿ ಕೆಲವೊಂದು ಅಭಿವೃದ್ಧಿಯನ್ನ ಕಾಣುವಂಥದ್ದಿದೆ. ಬದಲಾವಣೆ ಅಂತಂದ್ರೆ ಇರುವಂಥ ಉದ್ಯೋಗ ಬದಲಾಯಿಸ್ಬಿಡುವಂಥದ್ದಲ್ಲ. ಅನಿವಾರ್ಯ ಅವಶ್ಯಕತೆ ಇತ್ತು ಅಂತಂದ್ರೆ ನೀವು ಇರುವಂಥ ಕಂಡೀಷನ್ಗೆ ಅನುಸಾರವಾಗಿ ಬದಲಾಯಿಸ್ಕೊಳ್ಳಿ. ಆದರೆ ಇರುವಂಥ ಉದ್ಯೋಗವನ್ನ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಅದನ್ನ ಯಾವ ರೀತಿ ಹೈಟೆಕ್ ಆಗಿ ಬದಲಾಯಿಸಬೇಕು, ಅದನ್ನ ಯಾವ ರೀತಿ ಯಶಸ್ಸಿನೆಡೆಗೆ ಒಯ್ಯಬೇಕು ಅನ್ನೋದ್ರ ಕಡೆ ಚಿಂತನೆ ಇರಲಿ. ಉದ್ಯೋಗಕ್ಕೆ ಸಮಯವನ್ನ ಜಾಸ್ತಿ ಕೊಡ್ತಕ್ಕಂಥದ್ರಿಂದ ನಿಮಗೆ ಅದ್ಭುತವಾದ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಾನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥದ್ದಿದೆ, ಆದರೆ ಅಷ್ಟೇ ಅದ್ಭುತವಾಗಿರುವಂಥ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80ರಿಂದ 100 ಪುಟ, ಎಷ್ಟೇಳಿ 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬೇಕಾಗಿರ್ತಕ್ಕಂಥ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಇನ್ನೂ ಉಳಿದಂತಹ ಫಲಗಳು ಯಾವುದು ಅಂತ ನೋಡೋದಾದ್ರೆ ನೋಡಿ, ಕೆಲವೊಂದು ವಿದ್ಯಾರ್ಥಿಗಳ ಜೀವನ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಒಂದು ಫಲಗಳು ಸಿಗುತ್ತೆ. ವಿದ್ಯಾರ್ಥಿಗಳ ದಿಶೆಯಲ್ಲಿ ಹೆಚ್ಚಿನ ಪ್ರಯತ್ನ ಪಟ್ಟರೆ, ಹೆಚ್ಚಿನ ಆಸಕ್ತಿಯಿಂದ ಓದಿದ್ದೇ ಆದರೆ, ಸಮಯವನ್ನು ವ್ಯರ್ಥ ಮಾಡಲಾರದೆ ಇದ್ದಿದ್ರೆ ಖಂಡಿತವಾಗಿಯೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಸಕ್ಸಸ್ಸನ್ನು ಕಾಣುವಂತಹ ಸನ್ನಿವೇಶಗಳು ಕಂಡುಬರುತ್ತೆ ಮಕ್ಕಳೇ. ಯಾಕಂತಂದರೆ ಈ ಏಪ್ರಿಲ್ ತಿಂಗಳಲ್ಲಿ ಈ ಬಹಳಷ್ಟು ಜನರಿಗೆ ಎಕ್ಸಾಮ್ಸ್ಗಳು ಬರ್ತವೆ, ಮಾರ್ಚು ಏಪ್ರಿಲಲ್ಲಿ. ಹಾಗಾಗಿ ಸ್ವಲ್ಪ ಎಕ್ಸಾಮ್ ಕಡೆ ಹೆಚ್ಚಿನ ಒತ್ತನ್ನು ಕೊಡಿ, ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ನೀವು ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದೀರಾ, ಯಾವುದೇ ಥರದ ವ್ಯಾಪಾರ ಮಾಡ್ಕೊಳ್ಳಿ, ಯಾವುದೇ ಥರದ ವಹಿವಾಟನ್ನು ಮಾಡ್ಕೊಳ್ಳಿ. ಅದು ಈ ಥರದ್ದೇ ವ್ಯಾಪಾರ ಅಂತಲ್ಲ, ಆಲ್ ಆ್ಯಂಡ್ ಸೋಲ್ ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇದ್ರೂ ಕೂಡ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಕೆಲವೊಂದು ಲಿಮಿಟೆಡ್ ಆಗಿರ್ತಕ್ಕಂಥ ವ್ಯವಹಾರ ಉದ್ಯೋಗದಲ್ಲಿ ಯಾವ ಥರ ಲಾಭ ಇದೆ ಅನ್ನೋಂಥದ್ರ ಬಗ್ಗೆ ತಿಳಿಸ್ಕೊಡೋಣ ತಕ್ಕ ಮಟ್ಟಿಗೆ. ಆದರೆ ನೀವು ಏನೇ ಮಾಡ್ತಾ ಇರಿ, ಇಂಥ ವ್ಯಾಪಾರ ವ್ಯವಹಾರ ಅಂತ ಅಲ್ಲ, ಯಾವುದೇ ವಹಿವಾಟುಗಳನ್ನು ಮಾಡ್ತಾ ಇದ್ರೂ ಕೂಡ ಸಮಯವನ್ನು ಕೊಡಿ, ಚಾಣಕ್ಯತೆಯಿಂದ ಕೆಲಸವನ್ನು ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನೀರಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಪುಸ್ತಕ ಈ ಬುಕ್ ಸ್ಟಾಲ್ಗಳಂತಹ ವ್ಯಾಪಾರಗಳಿಗೆ ಒಂದಿಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಮಹಿಳಾ ವೈದ್ಯರಿದ್ದರೆ ಒಳ್ಳೆಯ ಸ್ಥಾನಮಾನಗಳು ಸಿಗುವಂತಹ ಸನ್ನಿವೇಶಗಳಿದೆ. ಇನ್ನು ಆಹಾರ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ
ಈ ಆಹಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹೋಟೆಲ್ಲು, ಖಾನಾವಳಿ, ಬೇಕ್ರಿ ಅಥವಾ ಬೀದಿ ವ್ಯಾಪಾರಗಳು, ಈ ಥರ ಕೆಲವೊಂದು ಆಹಾರಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗೆ ಕೆಲವೊಂದು ಚಿಂತೆ ಇರುತ್ತೆ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಎಚ್ಚರಿಕೆಯಿಂದ ಕೆಲಸ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಬರವಣಿಗೆಯಲ್ಲಿ ಬಹಳಷ್ಟು ಹಣವನ್ನು ಗಳಿಸೋದ್ರ ಜೊತೆಗೆ ಹೆಸರು ಕೂಡ ಗಳಿಸ್ತಕ್ಕಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ. ಇನ್ನು ಯೋಗ, ಪ್ರಾಣಾಯಾಮ ಇಂತಹ ತರಬೇತಿಗಳನ್ನು, ಈ ಜುಮ್ಮಿನಂತಹ ತರಬೇತಿಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಫಿಟ್ನೆಸ್ನಂತಹ ಸಂಬಂಧಪಟ್ಟಂತಹ ಕೆಲಸಗಾರರಿಗೆ ಒಳ್ಳೆ ಸ್ಥಾನಮಾನಗಳು ಅಥವಾ ಹಣಕಾಸಿನ ಸೌಲಭ್ಯಗಳು ಸಿಗುವಂತಹ ಸಾಧ್ಯತೆಗಳಿದೆ. ಪತ್ರಿಕಾ ಪ್ರತಿನಿಧಿಗಳಿಗೆ ಕೆಲವೊಂದು ಒತ್ತಡಗಳಿರುತ್ತೆ. ಸುಮ್ಮನೆ ಏನೋ ಒಂದು ವಿವಾದಗಳಲ್ಲಿ ಸಿಕ್ಕಾಕೊಳ್ಳುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಎಷ್ಟೇ ಅಡೆತಡೆಗಳಿದ್ರೂ ಕೂಡ, ಎಷ್ಟೇ ಸವಾಲುಗಳಿದ್ರೂ ಕೂಡ, ಎಷ್ಟೇ ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳನ್ನು ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ನಿಮ್ಮೊಳಗಿದೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ನಿಮ್ಮ ಒಂದು ಶಕ್ತಿ ನೀವೇ ಆಗಿರುತ್ತೀರಿ. ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟುಕೊಂಡು ನೀವು ಮುನ್ನುಗ್ಗಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಈ ರಾಜಕಾರಣಿಗಳಿಗೆ, ವಿಶೇಷವಾಗಿ ರಾಜಕಾರಣಿಗಳು ತುಂಬ ಸಿಕ್ಕಾಪಟ್ಟೆ ಸಹಜವಾಗಿ ಇಲೆಕ್ಷನ್ ಇಂಥ ಸಮಸ್ಯೆಗಳು ಬರೋದ್ರಿಂದ ಕೆಲವೊಂದು ಬ್ಯುಸಿಯಾಗಿರ್ತಾರೆ, ಒತ್ತಡ ಇರುತ್ತೆ, ಓಡಾಟ ಇರುತ್ತೆ, ಏನೋ ಒಂದು ಸ್ಥಾನಮಾನಗಳ ಮೇಲೆ ಒಂದು ಕಣ್ಣಿರುತ್ತೆ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಓಡ್ತಾ ಇರಿ. ಖಂಡಿತವಾಗಿಯೂ ಒಂದು ಅವಕಾಶಗಳಂತೂ ನಿಮ್ಗೆ ಸಿಗುತ್ತೆ. ಸಿಕ್ಕಿರುವಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ಆರೋಗ್ಯಕ್ಕೂ ಕೂಡ ಬಹಳಷ್ಟು ಮಹತ್ವವನ್ನು ಕೊಡಿ. ಆರೋಗ್ಯದ ಕಡೆ ಅನವಶ್ಯಕವಾಗಿರ್ತಕ್ಕಂಥ ಸ್ವಲ್ಪ ಓಡಾಟ ಬೇಡ. ಹೊರಗಡೆ ಊಟ ಮಾಡತಕ್ಕಂಥದ್ದನ್ನು ಬೇಡ. ಸಾಧ್ಯವಾದರೆ ಮನೆಯಲ್ಲೇ ಊಟ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಆರೋಗ್ಯದ ಕಡೆ ಹೆಚ್ಚಿನ ಒಂದು ಕಾಳಜಿಯನ್ನು ತೆಗೆದುಕೊಳ್ಳಿ. ಅಂದರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲ ಇದೆ. ಅದ್ರ ಜೊತೆಗೆ ಎಚ್ಚರಿಕೆಗಳು ಇದೆ. ಈ ವಿಡಿಯೋದಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ. ಆ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಈ ತಿಂಗಳು ನೀವು ಅಂದುಕೊಂಡಿದ್ದಕ್ಕಿಂತ ಅದ್ಭುತವಾದಂತಹ ಒಂದು ಪ್ರಯೋಜನವನ್ನು ಪಡ್ಕೋಬಹುದು ಅನ್ನುವಂಥದ್ದು ನಮ್ಮ ಉದ್ದೇಶ. ನಿಮಗೆ ಅದ್ಭುತವಾದ ಪರಿಹಾರ ಬೇಕಲ್ವಾ? ಖಂಡಿತವಾಗ್ಲೂ ಪರಿಹಾರವನ್ನು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಉಪಯೋಗ ಆಯಿತು ಅಂತ ನಾವು ಭಾವಿಸಿದ್ದೀವಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅಲ್ಲೂ ಕೂಡ 12 ರಾಶಿಯ ರಾಶಿಫಲದ ಲಿಂಕ್ ಸಿಗುತ್ತೆ ಏಪ್ರಿಲ್ ತಿಂಗಳದ್ದು. ನಿಮಗೆ ಬೇಕಾಗಿರುವಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಪರಿಹಾರ ಅಂತ ಏನು ಮಾಡ್ಕೋಬೇಕು ಅಂತಂದರೆ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ತುಳಸಿಯ ಮಾಲೆಯನ್ನು ಅರ್ಪಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ನಿರ್ಗತಿಕರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಆಹಾರವನ್ನು ಕೊಡ್ತಕ್ಕಂಥದ್ದು, ತಂದೆ ಗುರು ಹಿರಿಯರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು, ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಒಳ್ಳೆಯ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.